ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಹ್ಯಾಪಿನೆಸ್ಟ್. ನಾನು ಈ ವಿಡಿಯೋದಲ್ಲಿ ಖಾರ ಪೊಂಗಲ್ನ ಹೇಗೆ ಮಾಡೋದು ತೋರಿಸ್ತಿದ್ದೀನಿ. ಇದು ಸಂಕ್ರಾಂತಿ ಸ್ಪೆಷಲ್ ಅಲ್ವಾ, ಎಲ್ರಿಗೂ ಗೊತ್ತೇ ಇರುತ್ತೆ ಪೊಂಗಲ್ ಹೇಗೆ ಮಾಡೋದು ಅಂತ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ 1 ಸ್ಪೂನಷ್ಟು ಗಸಗಸೆ, 7ರಿಂದ 8 ಗೋಡಂಬಿ ಚೂರುಗಳು ಮತ್ತು 1 ಕಪ್ಪಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಈಗ ಇವು ಮೂರನ್ನು ಸಹ ನೆನೆಸಿಡಬೇಕಾಗತ್ತೆ. ಅರ್ಧ ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು. ಆಮೇಲೆ ಅದನ್ನು ಮಿಕ್ಸಿಲಿ ಹಾಕಿ ರುಬ್ಕೊಂಡು ಹಾಲನ್ನು ಮಾತ್ರ ಸ್ಟ್ರೈನ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 3/4 ಕಪ್ಪಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಇದು ನಾನು ಮಾಡ್ತಿರೋ ಅಳತೆ 4 ಜನಕ್ಕೆ ಆಗುವಷ್ಟು ಇಲ್ಲಿ ಮಾಡ್ತಿರೋದು. ಅದನ್ನು ಲೈಟಾಗಿ ಹುರ್ಕೋಬೇಕು, ಯಾಕಂದರೆ ಅದರದ್ದು ಹಸಿ ಸ್ಮೆಲ್ ಹೋದರೆ ಚೆನ್ನಾಗಾಗುತ್ತೆ ಪೊಂಗಲ್ ಅಂತ. ತುಂಬ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದರೆ ಸಾಕು. ನೆಕ್ಸ್ಟು ಇದಕ್ಕೇ 1.5 ಕಪ್ಪಷ್ಟು ಅಕ್ಕಿನ ತೊಗೋತಿದ್ದೀನಿ. ಅಕ್ಕಿನೂ ಸಹ ಅಷ್ಟೇ ಸ್ವಲ್ಪ ಲೈಟಾಗಿ ಬೆಚ್ಚಗಾದರೆ ಸಾಕು. ಈ ಥರ ಫ್ರೈ ಮಾಡೋದ್ರಿಂದ ಪೊಂಗಲ್ ತುಂಬ ಟೇಸ್ಟಿ ಅನಿಸುತ್ತೆ. ಇದನ್ನು ಅಷ್ಟೇ ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ರೆಡಿಯಾಗಿದೆ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ 5 ಕಪ್ಪಷ್ಟು ನೀರು, ಇಲ್ಲಿ ಬೇಳೆ ಮತ್ತು ಅಕ್ಕಿ 2 ಸೇರಿ 2.5 ಕಪ್ಪಿದೆ. ಸೊ ನಾನಿಲ್ಲಿ 5 ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ಬಟ್ ಆಮೇಲೆ ಎಕ್ಸ್ಟ್ರಾ ಎಷ್ಟು ಬೇಕಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಮೊದಲೇ ಹಾಕಿದ್ರೆ ಕುಕ್ಕರಿಂದ ಎಲ್ಲ ವಿಷಲ್ ಆದಾಗ ಹೊರಗಡೆ ಬಂದುಬಿಡುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ಹಾಕಬೇಕಾಗತ್ತೆ. ಕಮ್ಮಿ ಜಾಸ್ತಿ ಆದರೂ ಆಮೇಲೆ ಸರಿ ಮಾಡ್ಕೋಬೋದು. ನೆಕ್ಸ್ಟ್ ಅದಕ್ಕೆ 1 ಸ್ಪೂನಷ್ಟು ಮೆಣಸಿನಕಾಳು, 1 ಸ್ಪೂನಷ್ಟು ಅರಿಶಿಣ ಪುಡಿ, 4 ಎಲೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಉಪ್ಪನ್ನು ಆಮೇಲೆ ಕೂಡ ಹಾಕೋಬೋದು. ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ. ನೆಕ್ಸ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹಾಕ್ಸಿದ್ರೆ ಸಾಕಾಗತ್ತೆ. ನೆಕ್ಸ್ಟು ಆ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡಿದಾಗ ಹೀಗಿರುತ್ತೆ. ಆಮೇಲೆ ಕೂಡ ಇದ್ರ ಕನ್ಸಿಸ್ಟೆನ್ಸಿನ ಸೆಟ್ ಮಾಡ್ಕೋಬೋದು. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನೀವು ಆಯಿಲ್ ಕೂಡ ಹಾಕ್ಕೋಬೋದು. ತುಪ್ಪ ಹಾಕಿದರೆ ಪೊಂಗಲ್ಗೆ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ಆಯಿಲು, 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನೆಕ್ಸ್ಟು ಅದು ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ, 7ರಿಂದ 8 ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಗೋಡಂಬಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು 3 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ಒಗ್ಗರಣೆನೇ ಆ ಪೊಂಗಲ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದೀನಿ. ಅಥವಾ ಕೆಲವರು ಬರೀ ಶುಂಠಿ ಮಾತ್ರ ಹಾಕ್ತಾರೆ. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಫ್ರೈ ಮಾಡ್ಕೊಳ್ಳಿ. ಅದರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಒಗ್ಗರಣೆಗೇ ಮೊದಲು ನೆನೆಸಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಗಸಗಸೆ ಮತ್ತು ಗೋಡಂಬಿ, ಅದು ಪೇಸ್ಟ್ನ ಮಿಕ್ಸಿಲಿ ರುಬ್ಬಿ ಬರೀ ಹಾಲು ಮಾತ್ರ ತೊಗೊಂಡು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಹಾಲು ತುಂಬಾ ಟೇಸ್ಟ್ ಕೊಡುತ್ತೆ ಪೊಂಗಲ್ಗೆ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದನ್ನು ತುಂಬ ಬೇಯಿಸೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಕುದಿ ಬಂದರೆ ಸಾಕು. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ನಾವು ಅನ್ನಕ್ಕೆ ಮತ್ತು ಬೇಳೆಗೆ ಉಪ್ಪನ್ನು ಹಾಕಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಅನ್ನ ಬೇಳೆ ಬೇಯಿಸಿರೋದು, ಅದನ್ನು ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟು ನೆಕ್ಸ್ಟು ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ತಿದ್ದೀನಿ. ಹಾಗೆ ಇಲ್ಲಿ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ತಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ತುಂಬ ತೆಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಅದು ಒಗ್ಗರಣೆ ಎಲ್ಲ ಕಂಪ್ಲೀಟಾಗಿ ಹಿಡ್ಕೋಬೇಕು. ಅಲ್ಲಿವರೆಗೂ ಅದನ್ನು ಬೇಯಲಿಕ್ಕೆ ಬಿಡಿ. ನೆಕ್ಸ್ಟು ಈಗ ಪೊಂಗಲ್ ರೆಡಿಯಾಗಿದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು
ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ. ನೋಡಿ, ಬಿಸಿ ಬಿಸಿ ಕಾಯಿ ಪೊಂಗಲ್ ರೆಡಿಯಾಗಿದೆ ಅಲ್ವಾ? ನೋಡೋಕ್ಕೂ ಚೆನ್ನಾಗಿದೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.